ಎಲ್ಲರೇ ನಾನು ಯಾರಿಗೂ ಅಪ್ಪಾಜಿ ಅನ್ನೋದು ಅವ್ರು ಹೇಳ್ದಂಗೆ ಕೇಳೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ, ಪಕ್ಷದ ಕಾರ್ಯಕರ್ತರ ಅನ್ಯಾಯ ಆದಾಗ ನೇರವಾಗಿ ನಾವು ಮಾತಾಡೋನೆ. ಆ ಒಂದು ರಿಸರ್ವೇಷನ್ ನಮ್ದಿದೆ. ಅದು ನನ್ನ ಭಾಗದ ಜನರ ಅಭಿವೃದ್ಧಿ ಸಲುವಾಗಿ ಮಾತಾಡಬೇಡ. ಈಗ ನೋಡ್ರಿ, ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಬಿಜೆಪಿಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರದಾರೆ. ಮನೆ ಶಾಸಕಾಂಗ ಪಕ್ಷದವರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಾರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮಾತಾಡಬೇಡಿ, ಕಾರ್ಖಾನೆಯದವ್ರು ಯಾರು ಮಾತಾಡಬೇಡಿ, ಅದು ಉಲ್ಟಾ ರಿವರ್ಸ್ ನಮಗೆ ಆಗ್ತದೆ ಅಂತೇಳಿ ಯಾರೋ ಒಂದಿಬ್ರು ಶಾಸಕರು ಮಾತಾಡ್ಬೇಕತ್ತಿತ್ತು. ಅವ್ರು ಎಚ್ಚರಿಕೆ ಕೊಡೋಣ, ಅವ್ರು ಹಿಂದೆ ತಗೊಂಡ್ರು. ನಾ ಮಾತಾಡಿದೆ ಅಷ್ಟೇ. ಶಾಸಕರು ಭಿಕ್ಷೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳಿದ್ದಾರೆ ಸರ್, ರಾಜ್ಯಕ್ಕಾಗಿ ಅದಕ್ಕೆ ನಿಮ್ ಬೆಂಬಲ ಇದೆಯಾ? ಇಲ್ಲ, ನಮ್ಮದು ನೋಡ್ರಿ, ಈ ರಾಜ್ಯ ಹೊಡೆಯೋದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಭಿವೃದ್ಧಿ ಆಗೋದಕ್ಕೆ ಅವ್ರು ಏನು ಮಾತಾಡೋದಕ್ಕೆ ಬೆಂಬಲ ಇದೆ. ಅವ್ರ ಜೊತೆಗೆ ನಾವು ಇದ್ದೀವಿ. ಆದರೆ ಈ ಕರ್ನಾಟಕ ಹೊಡೆಯುವಂಥದ್ದು ನಮ್ಮ ತಪ್ಪಿನಿಂದ ನಾವು ಅಭಿವೃದ್ಧಿ ಮಾಡ್ಕೊಂಡಿಲ್ಲ. ನಾವು ಬರೀ ಉತ್ತರ ಕನ್ನಡ ಶಾಸಕರು ಇಲ್ಲೇ ಆದ್ರೆ ಎಷ್ಟು ಮಂದಿ ಜನ ನಾವು ಉತ್ತರ ಕನ್ನಡ ಚರ್ಚೆ ಮಾಡುವಾಗ ಎಷ್ಟು ಮಂದಿ ಸಕ್ರಿಯಾಗಿ ಭಾಗವಹಿಸ್ಯಾರ್ರಿ, ಎಷ್ಟು ಜನ ಅಟೆಂಡೆನ್ಸ್ ಐತಿ. ಇದೇ ಎಷ್ಟು ಉತ್ತರ ಕನ್ನಡ ಸಚಿವರು ಪ್ರತಿಯೊಬ್ಬರು ಕೂತು ಏನಾದರೂ ತಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಉತ್ತರ ಕರ್ನಾಟಕಕ್ಕೆ ಏನಾದರೂ ನ್ಯಾಯ ಕೊಡ್ಬೋದಾತ ಅನ್ನೋಂಥದ್ದು ಯಾರು ಯಾವ್ದಾರೇನ್ರಿ? 4-5 ಮಂತ್ರಿಗಳು ಇರ್ತಾರೆ, ಮಾತಾಡೋರು ಇರ್ತಾರೆ, ಬಿಟ್ಟರೆ ಯಾರೂ ಉತ್ತರ ಕನ್ನಡ ಶಾಸಕರೇ ಹಾಜರಾತಿ ಕಡಿಮೆ ಇದೆ. ಅಂದಾಗ ಇವ್ರು ಎಷ್ಟು ಉತ್ಸುಕತೆ ಉತ್ತರ ಕರ್ನಾಟಕ ಇದೆ ಅಂದರೆ, ಇವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿದ್ರು ಅಭಿವೃದ್ಧಿ ಮಾಡ್ತಾ ಇರ್ತೇನೆ ಗ್ಯಾರಂಟಿ. ಅದಕ್ಕೆ ನಾವು ಇಲ್ಲೇ ಹೋರಾಟ ಮಾಡೋದು. ಇಡೀ ಕರ್ನಾಟಕ ಒಂದೇ ಇರಬೇಕು. ಚಾಮರಾಜನಗರದಿಂದ ಬೀದರ್ವರೆಗೆ ಕರ್ನಾಟಕ ಒಂದೇ. ಅದರ ಬಗ್ಗೆ ನಮ್ಮದು ಒಡಕುದನಿ ಇಲ್ಲ. ನಮ್ದೇನಿದ್ರು ಅಭಿವೃದ್ಧಿ ಸಲುವಾಗಿ ಹೋರಾಟ, ಏನಿದ್ರು ಅಭಿವೃದ್ಧಿ ಸಲುವಾಗಿ ಜಗಳಾಟ. ಎಲ್ಲರೇ ನಾನು ಯಾರಿಗೂ ಅಪ್ಪಾಜಿ ಅನ್ನೋದು, ಅವ್ರು ಹೇಳ್ದಂಗೆ ಕೇಳೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ, ಪಕ್ಷದ ಕಾರ್ಯಕರ್ತರ ಅನ್ಯಾಯ ಆದಾಗ ನೇರವಾಗಿ ನಾವು ಮಾತಾಡೋನೆ. ಆ ಒಂದು ರಿಸರ್ವೇಷನ್ ನಮ್ದಿದೆ. ಅದು ನನ್ನ ಭಾಗದ ಜನರ ಅಭಿವೃದ್ಧಿ ಸಲುವಾಗಿ ಮಾತಾಡಬೇಡ. ಈಗ ನೋಡ್ರಿ, ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಬಿಜೆಪಿಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆ ಮಾಲೀಕರದಾರೆ. ಮನೆ ಶಾಸಕಾಂಗ ಪಕ್ಷದವರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಾರೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮಾತಾಡಬೇಡಿ, ಕಾರ್ಖಾನೆಯದವ್ರು ಯಾರು ಮಾತಾಡಬೇಡಿ, ಅದು ಉಲ್ಟಾ ರಿವರ್ಸ್ ನಮಗೆ ಆಗ್ತದೆ ಅಂತೇಳಿ ಯಾರೋ ಒಂದಿಬ್ರು ಶಾಸಕರು ಮಾತಾಡ್ಬೇಕತ್ತಿತ್ತು. ಅವ್ರು ಎಚ್ಚರಿಕೆ ಕೊಡೋಣ, ಅವ್ರು ಹಿಂದೆ ತಗೊಂಡ್ರು. ನಾ ಮಾತಾಡಿದೆ ಅಷ್ಟೇ. ಶಾಸಕರು ಭಿಕ್ಷೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳಿದ್ದಾರೆ ಸರ್, ರಾಜ್ಯಕ್ಕಾಗಿ ಅದಕ್ಕೆ ನಿಮ್ ಬೆಂಬಲ ಇದೆಯಾ? ಇಲ್ಲ, ನಮ್ಮದು ನೋಡ್ರಿ, ಈ ರಾಜ್ಯ ಹೊಡೆಯೋದಕ್ಕೆ ನಮ್ಮ ಬೆಂಬಲ ಇಲ್ಲ. ಅಭಿವೃದ್ಧಿ ಆಗೋದಕ್ಕೆ ಅವ್ರು ಏನು ಮಾತಾಡೋದಕ್ಕೆ ಬೆಂಬಲ ಇದೆ. ಅವ್ರ ಜೊತೆಗೆ ನಾವು ಇದ್ದೀವಿ. ಆದರೆ ಈ ಕರ್ನಾಟಕ ಹೊಡೆಯುವಂಥದ್ದು ನಮ್ಮ ತಪ್ಪಿನಿಂದ ನಾವು ಅಭಿವೃದ್ಧಿ ಮಾಡ್ಕೊಂಡಿಲ್ಲ. ನಾವು ಬರೀ ಉತ್ತರ ಕನ್ನಡ ಶಾಸಕರು ಇಲ್ಲೇ ಆದ್ರೆ ಎಷ್ಟು ಮಂದಿ ಜನ ನಾವು ಉತ್ತರ ಕನ್ನಡ ಚರ್ಚೆ ಮಾಡುವಾಗ ಎಷ್ಟು ಮಂದಿ ಸಕ್ರಿಯಾಗಿ ಭಾಗವಹಿಸ್ಯಾರ್ರಿ, ಎಷ್ಟು ಜನ ಅಟೆಂಡೆನ್ಸ್ ಐತಿ. ಇದೇ ಎಷ್ಟು ಉತ್ತರ ಕನ್ನಡ ಸಚಿವರು ಪ್ರತಿಯೊಬ್ಬರು ಕೂತು ಏನಾದರೂ ತಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಉತ್ತರ ಕರ್ನಾಟಕಕ್ಕೆ ಏನಾದರೂ ನ್ಯಾಯ ಕೊಡ್ಬೋದಾತ ಅನ್ನೋಂಥದ್ದು ಯಾರು ಯಾವ್ದಾರೇನ್ರಿ? 4-5 ಮಂತ್ರಿಗಳು ಇರ್ತಾರೆ, ಮಾತಾಡೋರು ಇರ್ತಾರೆ, ಬಿಟ್ಟರೆ ಯಾರೂ ಉತ್ತರ ಕನ್ನಡ ಶಾಸಕರೇ ಹಾಜರಾತಿ ಕಡಿಮೆ ಇದೆ. ಅಂದಾಗ ಇವ್ರು ಎಷ್ಟು ಉತ್ಸುಕತೆ ಉತ್ತರ ಕರ್ನಾಟಕ ಇದೆ ಅಂದರೆ, ಇವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿದ್ರು ಅಭಿವೃದ್ಧಿ ಮಾಡ್ತಾ ಇರ್ತೇನೆ ಗ್ಯಾರಂಟಿ. ಅದಕ್ಕೆ ನಾವು ಇಲ್ಲೇ ಹೋರಾಟ ಮಾಡೋದು. ಇಡೀ ಕರ್ನಾಟಕ ಒಂದೇ ಇರಬೇಕು. ಚಾಮರಾಜನಗರದಿಂದ ಬೀದರ್ವರೆಗೆ ಕರ್ನಾಟಕ ಒಂದೇ. ಅದರ ಬಗ್ಗೆ ನಮ್ಮದು ಒಡಕುದನಿ ಇಲ್ಲ. ನಮ್ದೇನಿದ್ರು ಅಭಿವೃದ್ಧಿ ಸಲುವಾಗಿ ಹೋರಾಟ, ಏನಿದ್ರು ಅಭಿವೃದ್ಧಿ ಸಲುವಾಗಿ ಜಗಳಾಟ.